ಏನು ಮಾಡ್ತಿದ್ದೀರಾ ಗೌರಿ ಅವರೇ ನೀವು? ತುಂಬ ಥ್ಯಾಂಕ್ಸ್ ಜೋಗಿ ಅವರೇ, ನಿಮ್ಮ ಮನೆಯವ್ರ ಮುಂದೆ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದಕ್ಕೆ. ನಂಗೆ ನಿಜವಾಗ್ಲೂ ಟೆರೆಸ್ ಮೇಲೆ ನನ್ನನ್ನು ಸಾಯಿಸಬೇಕು ಅಂತ ಅತ್ತೇನು ರುದ್ರಭಾವನು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಗೊತ್ತೇ ಇರಲಿಲ್ಲ. ಆದರೆ ನೀವು ಸರಿಯಾದ ಟೈಮಿಗೆ ಬಂದು ನನ್ನ ಕಾಪಾಡಿದ್ರಿ. ಅತ್ತೆ ಮತ್ತು ರುದ್ರಭಾವ ಮನಸ್ಸಲ್ಲಿ ಎಷ್ಟು ಕೆಟ್ಟ ಆಲೋಚನೆ ಇದೆ ಅಂತ ತೋರಿಸಿದ್ರಿ. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಈ ರೀತಿ ಥ್ಯಾಂಕ್ಸ್ ಎಲ್ಲ ನಂಗೆ ಬೇಡ. ನನ್ನ ಬುಡಿ ಗೌರಿ ಅವರೇ. ಇಲ್ಲ, ಇವತ್ತು ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿಮಗೆ ಹೇಳಿನೇ ನಾನು ನಿಮ್ಮನ್ನು ಬಿಡೋದು. ನೀವು ನನ್ನ ಮಾತನ್ನ ಕೇಳಲೇಬೇಕು ಜೋಗಿ ಅವರೇ. ಪ್ಲೀಸ್ ನನ್ನ ಮಾತನ್ನು ನಂಬಿ. ನಾನು ನಿಮ್ಗೆ ಯಾವ ಮೋಸನೂ ಮಾಡಿಲ್ಲ. ನಾನು ಈಗಲೂ ಶುದ್ಧವಾಗೇ ಇದ್ದೀನಿ. ಮಂಜನನ್ನು ಕಿಡ್ನ್ಯಾಪ್ ಮಾಡಿದ್ದು ನಿಜ, ಆದರೆ ನನಗೆ ಅವನಿಂದ ಯಾವ ತೊಂದರೆನೂ ಆಗಿಲ್ಲ. ನಿಮಗೆ ನಂಬಿಕೆ ಬರಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ಹೇಳಿ. ನಾನು ನಿಮ್ಮ ಪ್ರಾಣ ಉಳಿಸಿ ಅಣ್ಣಯ್ಯ ಮತ್ತು ಅವ್ವನ ಬಣ್ಣ ಬಯಲು ಮಾಡಿದೆ ಅಂತ ನೀವು ಈ ಪಾಟಿ ಏನು ಬೇಡ್ಕೊಳ್ಳೋದು ಬೇಕಾಗಿಲ್ಲ. ನಾನು ಇದೆಲ್ಲ ಮಾಡಿದ್ದು ನಿಮ್ಮ ಮ್ಯಾಗಿರೋ ಪಿರುತಿಯಿಂದ ಅಥವಾ ನಂಬಿಕೆಯಿಂದ ಅಲ್ಲ. ಆ ಟೈಮ್ಗೆ ನನಗೆ ಅಣ್ಣಯ್ಯ ಮತ್ತು ಅವ್ವ ಮಾಡಿದ್ದು ತೆಪ್ಪು ಅನ್ನಿಸ್ತು. ಅದಕ್ಕೆ ಸರಿ ಅಂತ ಏನು ಅನ್ನಿಸ್ತು ಅದನ್ನು ಮಾಡಿವ್ನಿ. ಆದರೆ ನೀವು ಮಾಡಿದ್ದು ಮಾತ್ರ ಸರಿಯಲ್ಲ ಗೌರಿ ಅವರೇ. ನಿಮ್ಮ ಮ್ಯಾಗ ನಂಗೆ ಯಾವತ್ತಿಗೂ ನಂಬಿಕೆ ಬರೋಕ್ಕಿಲ್ಲ. ಸುಮ್ಕೆ ನನ್ನ ತಾವ ಈ ರಿಕ್ವೆಸ್ಟ್ ಎಲ್ಲ ಮಾಡ್ಕೋಬೇಡಿ. ನಾಲ್ಕು ಗೋಡೆ ಮಧ್ಯದಾಗ ನಾವು ಹೆಂಗಿದ್ವೋ ಹಂಗೆ ಇದ್ಬಿಡುವ. 4 ಗೋಡೆಗಳ ಮಧ್ಯೆ ಗಂಡ ಹೆಂಡತಿ ಜೀವನ ಮಾಡೋದು ಹೀಗೇನಾ ಜೋಗಿ ಅವರೇ? ನಾವಿಬ್ರು ನೋಡೋರ್ ಕಣ್ಣಿಗೆ ಮಾತ್ರ ಗಂಡ ಹೆಂಡ್ರು 4 ಗೋಡೆ ಮಧ್ಯದ್ಯಾಗಲ್ಲ ಅಂತ ಅವತ್ತೇ ಹೇಳಿವ್ನಿ. ಅದೇ ಯಾಕೆ? ನಿಮ್ಮನ್ನೇ ಕೇಳ್ತಿದ್ದೀನಿ, ಯಾಕೆ? ಯಾಕೆ ಯಾಕೆ ಅಂತ ಪದೇ ಪದೇ ನನ್ನನ್ನೇ ಕೇಳ್ಬಿಡಿ. ಯಾಕೆ ಅಂತ ನಿಮಗೂ ಸಂದಾಗ ಗೊತ್ತದೆ. ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ಇರ್ಬೇಡಿ. ನನಗೂ ಬೇಜಾರಾಯ್ತದೆ. ನನಗೆ ಯೋಳಿ ಹುಚ್ಚಿಡ್ದಂಗೆ ಆಯ್ತದೆ. ನಾನು ಹೇಳೋದನ್ನ ಒಂದ್ಸಲ ಕೇಳಿ ಜೋಗಿ ಅವರೇ. ಆಮೇಲೆ ನಿಮಗೆ ಹೇಗೆ ತೋಚುತ್ತೋ ನೀವು ಹಾಗೆ ಮಾಡಿ. ಮೊದಲು ನನಗೆ ಮಾತಾಡೋಕ್ಕಾದ್ರೂ ಒಂದು ಅವಕಾಶ ಕೊಡ್ತೀರಾ ಪ್ಲೀಸ್? ನೋಡಿ, ನಿಮ್ಮ ಮಠಕ್ಕೆ ನೀವೇ ಮಾತಾಡ್ಕೊತಾ ಇರಿ. ನಾನು ಕೇಳಿಸ್ಕೊಳಕ್ಕೆ ಯಾವ ಆಸಕ್ತಿನೂ ಇಲ್ಲ. ಬೆಳ್ಳುಳ್ಳಿ, ನನಗೆ ಹೊಸಿ ಪಾತ್ರೆಗಳವೆ, ಬೆಳಗ್ಬಿಟ್ಟು ಬರ್ತೀನಿ. ನೀನು ರೆಸ್ಟ್ ಮಾಡ್ತಿರೋ ಆಯ್ತಾ? ಐಶ್ವರ್ಯ ಅವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಇದೇನಿಲ್ಲ, ಹೊಸ್ದಾಗಿ ಮಾತಾಡಬೇಕು ಅಂತ ಹೇಳ್ತಿದ್ಯಾ? ಅದೇನಿದೆ ಹೇಳು. ನೀವು ಬಂದು ಕೂತ್ಕೊಂಡ್ರೆ ನೀವು ಮಾತು ಶುರು ಮಾಡಿ. ನಾನಾ ಮಾತಾಡ್ಬೇಕು ಅಂತ ಹೇಳಿದ್ದು ನೀನು ಕಳ್ಳ ಬೆಳ್ಳುಳ್ಳಿ. ನಾನೇನು ಮಾತಾಡು ಅಂತ ಹೇಳಿದ್ರೆ ನೀನು? ಸ್ವಲ್ಪ ಹೊತ್ತು ನಿಮ್ಮ ಮಾತು ಕೇಳಿಸ್ಕೋಬೇಕು ಅಂತ ಅನಿಸ್ತಾ ಇದೆ. ನಿಮ್ಮ ಮಾತು ಕೇಳ್ತಿದ್ರೆ ಮನ್ಸಿಗೇನೋ ಒಂಥರ ಸಮಾಧಾನ ಆದಂಗೆ ಆಗುತ್ತೆ. ಬೆಳ್ಳುಳ್ಳಿ, ನಿಜ ಹೇಳ್ತಿದ್ಯಾ ನೀನು? ಪ್ರಾಮಿಸ್. ಸರಿ, ಹಂಗಾದ್ರೆ ನಾನೇ ಮಾತಾಡ್ತೀನಿ ಬಿಡು. ಬೆಳ್ಳುಳ್ಳಿ, ನಿಂಗೆ ಊಟದಾಗ ಏನಿಷ್ಟ? ನನಗೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಅಂದರೆ ಇಷ್ಟ. ಓಹೋ, ಅದಕ್ಕೆ ನೀನು ಈ ಬೀಟ್ರೋಟ್ ಆಪಲ್ ಬರುತ್ತಲ್ಲ ಹಂಗೆ ಬೆಳಗ್ಗೆ ಕೆಂಪಕ್ಕಿದ್ಯಾ? ಅದ್ಬಿಡು. ತಿಂಡಿದಾಗ ಏನಿಷ್ಟ ನಿನ್ಗೆ? ಕ್ಯಾರೆಟ್ ಅಲ್ವಾ? ಚಾಂಪಿಯನ್ಸ್, ನನಗೂ ಅದೇ ಇಷ್ಟ ಕಣ್ಲಾ. ಸರಿ, ಇವತ್ತು ನಾನೇ ನನ್ನ ಕೈಯಾರ ಅದನ್ನ ಮಾಡ್ಕೊಡ್ತೀನಿ ಆಯ್ತಾ? ಸರಿ.
ಮತ್ತೆ ಇವನ್ ಕೇಳೋದು ಗೊತ್ತಾಯ್ತಾ ಇಲ್ವಲ್ಲ ಐಶು ಅವರೇ, ತಿನ್ನೋ ವಿಷಯ ಬಿಟ್ಟು ಬೇರೆ ಏನು ಬೇಕಾದರೂ ಕೇಳಿ. ಹಾ ಗೊತ್ತಾಯ್ತು ನಿನಗೆ ಯಾವ ಆಟ ಇಷ್ಟ ಅಂದ್ರೆ ನನಗೆ ಖೋ ಆಟ ಅಂದ್ರೆ ಇಷ್ಟ. ಶಾಲೆದಾಗ ಇರ್ಬೇಕಾದ್ರೆ ನಾನು ಚಾಂಪಿಯನ್ಗಳನ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆಲ್ಲ ಹೋಗ್ಬಿಟ್ಟು ಬಂದಿದ್ದೆ ಗೊತ್ತಾ? ಯಾಕ್ಲ ನಗ್ತಿದ್ಯಾ? ಐಶ್ವರ್ಯ ಅವರೇ, ಖೋ ಇನ್ನೂ ಇಂಟರ್ನ್ಯಾಷನಲ್ ಲೆವೆಲ್ ಆಟ ಆಗಿಲ್ಲ. ಮುಂದಕ್ಕೆ ನಿಮ್ಮಿಂದ ಆದರೂ ಆಗ್ಬೋದೇನೋ. ಹೌದಾ? ಹಂಗಾರೆ ನಾನು ಎಲ್ಲೋ ಹೋಗಿದ್ನಲ್ಲ, ಎಲ್ಲದು ಗಿಫ್ಟಿಗೆ ಬರ್ತಾ ಇಲ್ವಲ್ಲ? ಸ್ಕೂಲಿಂದ ಸ್ಪೋರ್ಟ್ಸ್ ಕಾಂಪಿಟೇಷನ್ ಇರಬೇಕು. ಇರ್ಬೋದೇನೋ, ಅದೆಲ್ಲ ನನಗೆ ಗೊತ್ತಾಗಕ್ಕಿಲ್ಲ. ಅದ್ ಬಿಡು, ನಿನಗೆ ಯಾವ ಆಟ ಇಷ್ಟ? ಬೆಳ್ಳುಳ್ಳಿ ಎಲ್ಲ ಆಯ್ತು, ಯಾಕೆ ಬೇಜಾರು ಮಾಡ್ಕೊಂಡೆ? ನನಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಕಾಲೇಜಲ್ಲಿ ನಾನೇ ಬೆಸ್ಟ್ ಬೌಲರ್, ಬೆಸ್ಟ್ ಫೀಲ್ಡರ್. ಒಂದೇ ಒಂದು ಬಾಲ್ನ ಬೌಂಡ್ರಿಗೆ ಹೋಗಿ ಬಿಡ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಫೀಲ್ಡ್ ಮಾಡ್ತಾಯಿದ್ದೆ. ಆಫೀಸಲ್ಲೂ ಅಷ್ಟೇ, ಕ್ರಿಕೆಟ್ ಅಂತ ಬಂದರೆ ನಾನೇ ಬೆಸ್ಟ್ ಬೌಲರ್, ಬೆಸ್ಟ್ ಫೀಲ್ಡರ್ ಅಂತ ಅವರೇ ನನ್ನ ಸೆಲೆಕ್ಟ್ ಮಾಡೋರು. ಬೆಳ್ಳುಳ್ಳಿ ಅದನ್ನ ಆಟೋನ್ ಬೇಜಾರು ಮಾಡ್ಕೊಂಡು ಹೇಳ್ತಾರ? ಯಾಕೆ ಆಟೋನ್ ಬೇಜಾರು ಮಾಡ್ಕೊಂಡು ಹೇಳ್ತಿದ್ಯಾ ನೀನು? ಆದರೆ ಈಗ ನನಗೆ ಕ್ರಿಕೆಟ್ ಆಡೋಕ್ಕಾಗಲ್ವಲ್ಲ ಐಶ್ವರ್ಯ ಅವರೇ, ಅದಕ್ಕೆ ಬೇಜಾರಾಗ್ತದೆ. ಮುಂದೆ ಆಡ್ತೀನೋ ಇಲ್ಲೋ ಅದು ಗೊತ್ತಿಲ್ಲ. ಯಾರು ಹೇಳಿದ್ ನಿನಗೆ ಆಡಕ್ಕಾಗಕ್ಕಿಲ್ಲ ಅಂತ? ನಾನು ಹೇಳ್ತಾ ಇದ್ದೀನಿ, ನೀನ್ ಮುಂದೆ ಆಡೇ ಆಡ್ತೀಯ, ಚಾಂಪಿಯನ್ ಆಗೇ ಆಗ್ತೀಯ. ಬೆಳ್ಳುಳ್ಳಿ, ಕತ್ಲಾದ್ಮೇಲೆ ಬೆಳಗ್ ಬರದೇ ಇಲ್ಲ ಅಂತ ಅನ್ಕೊಳಕಾಯ್ತದೆ. ಕತ್ಲಾದ್ಮೇಲೆ ಬರದ್ ಬೆಳಿಗ್ಗೆಯ, ತಿಳ್ಕ. ಹಂಗೆ ಜೀವನ ಕೂಡ, ನೀನ್ ಇವತ್ ಕತ್ಲದಾಗಿದ್ಯಾ, ನಾಳೆ ಬೆಳಕು ಬಂದೇ ಬರ್ತದೆ. ನೀನ್ ಮುಂಚೆ ಹೆಂಗಿದ್ಯೋ ಹಂಗಾಗೆ ಆಗ್ತೀಯ, ಸರಿನೇ? ಹಲೋ, ಹೇಳಿ ಪರಿಚಯ್. ಭಾವಿ ಪತ್ನಿಯವರೇ, ಹೇಗಿದ್ದೀರಾ? ನಾನು ಸೂಪರ್, ನೀವು? ನಾನು ಕೇಳಿದ್ಮೇಲೆ ನೀವ್ ಹೇಗಿದ್ದೀರಾ ಅಂತ ಕೇಳೋದಲ್ಲ, ನಾನು ಕೇಳೋಕ್ಕೂ ಮುಂಚೆನೇ ನೀವು ಕೇಳಬೇಕಿತ್ತು. ಹಾಗೇನಿಲ್ಲ, ನಾನು ಕೇಳಬೇಕು ಅಂತಾನೆ ಇದ್ದೆ, ಅಷ್ಟ್ರಲ್ಲಿ ನೀವೇ ಕೇಳಿದ್ರಿ. ಆಮೇಲೆ ನೀವು ಕೇಳದೆ ಇದ್ರೆ ಸರಿಯಾಗಲ್ಲ ಅಂತ ಹೇಗಿದ್ದೀರಾ ಅಂತ ಕೇಳಿದ್ರಿ ತಾನೆ? ಸಾಕು, ಇವಾಗ ಅದನ್ನೇ ಹಿಡ್ಕೊಂಡು ಕಾಲು ಎಳಿಯಕ್ಕೆ ಬರಬೇಡಿ. ಹೋಗ್ಲಿ ಬಿಡಿ, ಏನು ಮಾಡ್ತಿದ್ದೀರಾ? ನಾನು ನೇಲ್ ಪಾಲಿಶ್ ಹಾಕ್ತಾ ಇದ್ದೆ. ನಾನು ಯಾವಾಗಪ್ಪ ನಮ್ಮ ಭಾವಿ ಪತ್ನಿಗೆ ನೇಲ್ ಪಾಲಿಶ್ ಹಚ್ಚೋದು ಅಂತ ಯೋಚನೆ ಮಾಡ್ತಿದ್ದೆ. ಅದು ನನಗೇನು ಗೊತ್ತು, ನಿಮಗೆ ಗೊತ್ತಿರಬೇಕು. ನೀವೇ ತಾನೇ ಹೇಳಿದ್ದು ನಿಮ್ಮ ಮನೆಯವ್ರನ್ನ ಕರೆಸಿ ಮಾತಾಡಿಸ್ತೀನಿ ಅಂತ. ಕರೆಕ್ಟು, ನಾನು ಇವಾಗ ಫೋನ್ ಮಾಡಿದ್ದು ಅದನ್ನ ಹೇಳಕ್ಕೆ. ಹಾಗಾದ್ರೆ ನಿಮ್ಮ ಅಪ್ಪ ಅಮ್ಮ ನಮ್ಮ ಮನೆಗೆ ಬರ್ತಾ ಇದ್ದಾರಾ? ಹೌದು, ಆದರೆ ಇವತ್ತಲ್ಲ, ಇನ್ನೆರಡು ದಿನ ಬಿಟ್ಟು. ಅವತ್ತೇ ನಾವು ಫ್ಲ್ಯಾಟ್ ತೊಗೊಂಡಿರೋ ವಿಷಯ, ನಮ್ಮ ಮದುವೆ ವಿಷಯ, ನಮ್ಮ ಜೀವನದ ವಿಷಯ ಎಲ್ಲ ಹೇಳ್ಬಿಡೋಣ.